ಎಲ್ಲರಿಗೂ ಜೈ ಜಿನೇಂದ್ರಗಳು. ಧರ್ಮ ಬಂಧುಗಳೇ, ಪ್ರತಿಯೊಬ್ಬ ಮನುಷ್ಯ ಚತುರ್ಗತಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನ. ಈ ನಾಲ್ಕು ಗತಿಗಳಲ್ಲಿ ಮನುಷ್ಯಭವ, ದೇವಗತಿ, ನರಕ, ತಿರ್ಯಂಚ ಗತಿಗಳು ನಾಲ್ಕು ದುಃಖದಾಯಕವೇ ಇವೆ. ಇನ್ನು ನಿಜವಾದ ಸುಖ ಎಲ್ಲಿದಪ್ಪ ಅಂತಂದ್ರೆ ಮೋಕ್ಷದಲ್ಲಿದೆ, ಸಿದ್ಧಲೋಕದಲ್ಲಿದೆ. ಅದಕ್ಕಾಗಿ ಆ ಮೋಕ್ಷ ಪ್ರಾಪ್ತಿಯ ಯಾರಿಗಾಗುವುದು ಅನ್ನುವಂಥ ಪ್ರಶ್ನೆ ಬರ್ತದೆ. ಅವನ ಪರಿಣಾಮ ಹೇಗಿರಬೇಕು, ಅವನಿಗೇನು ಕಾರ್ಯ ಮಾಡಬೇಕು ಅಂತ ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯದ. ಇವತ್ತಿನ ದಿವಸ ಆ ಮೋಕ್ಷ ಪ್ರಾಪ್ತಿ ಯಾರಿಗಾಗುವುದರ ಬಗ್ಗೆ ನಾನು 4 ಮಾತು ಹೇಳ್ತೇನೆ, ಕೇಳಬೇಕಾಗಿದೆ. ಸಂಸಾರದ ಮೂಲ ಕಾರಣವೆಂದರೆ ಮಿಥ್ಯಾತ್ವ, ತೃಷ್ಣೆ ಹಾಗೂ ವಿಷಯಗಳ ಲೋಲುಪತೆ. ಯಾವ ಪದಾರ್ಥವು ಇಷ್ಟವಿಲ್ಲವೋ ಅದರಲ್ಲಿ ದ್ವೇಷ ಬರುವುದು, ಯಾವುದು ಇಷ್ಟವೋ ಅದರಲ್ಲಿ ಪ್ರೀತಿ ಉಂಟಾಗ್ಬೋದು. ಇದುವೇ ವಿಷಯ ಲೋಲುಪತೆಯಾಗಿದೆ. ಇನ್ನು ತಪ್ಪು ಅಭಿಪ್ರಾಯಗಳು ನಮ್ಮಲ್ಲಿ ಇರುವುದರಿಂದ ಅವೆಲ್ಲವೂ ಮಿಥ್ಯಾತ್ವ ಕಾರಣವಾಗ್ತವೆ. ಕುದೇವು ಕೂಗುರು ಕುಶಾಸ್ತ್ರಗಳ ವಿನಯ ಮಾಡೋದು ಮಿಥ್ಯಾತ್ವ ಆಗ್ತದೆ. 7 ತತ್ವಗಳ ಬಗ್ಗೆ ವಿಪರೀತ ತಿಳ್ಕೊಳ್ಳೋದು ಮಿಥ್ಯಾತ್ವ ಆಗ್ತದೆ. ಈ ಮಿಥ್ಯಾತ್ವ ಕೂಡ ಅನಂತ ಸಂಸಾರಕ್ಕೆ ಕಾರಣದರೆ, ಅನಂತ ದುಃಖಕ್ಕೆ ಕಾರಣ. ಇನ್ನು ರಾಗದ್ವೇಷಗಳು ಕೂಡ ಬಂಧದ ಕಾರಣಗಳಾಗಿರುತ್ತವೆ. ಆದ್ದರಿಂದ ಈ ಮೋಹ, ಮಿಥ್ಯಾತ್ವ, ರಾಗದ್ವೇಷ ಇವೆಲ್ಲವುಗಳನ್ನು ನಾಶ ಮಾಡಿದಾಗ ಕರ್ಮಗಳ ಕ್ಷಯವು ಸಹಜವಾಗಿ ಆಗುತ್ತದೆ. ಆಗ ಆತ್ಮವು ಮುಕ್ತಿಪಥವನ್ನು ಅನುಸರಿಸುತ್ತಾನೆ. ಮಹಾಜ್ಞಾನಿಗಳವರು ಮನುಷ್ಯ ಜನ್ಮವನ್ನು ಸಫಲ ಮಾಡಿಕೊಳ್ಳಲು ಘೋರ ಹಾಗೂ ಭಯಂಕರವಾದಂತಹ ಕರ್ಮಗಳ ಶಕ್ತಿಯನ್ನು ಕುಗ್ಗಿಸಲು ಪುರುಷಾರ್ಥ ಮಾಡುತ್ತಾರೆ. ಇದರಿಂದ ದೀರ್ಘಕಾಲದ ತನಕ ದುಃಖ ಕೊಡುವಂಥ ಕರ್ಮಗಳು ಕ್ಷಣದೊಳಗೆ ನಾಶವಾಗಿ ಬಿಡುತ್ತವೆ. ಇದಕ್ಕಾಗಿ ತಪಸ್ಸನ್ನು ಆಚರಿಸಬೇಕು, ಸ್ವಸ್ವರೂಪದೊಳಗೆ ಲೀನಾಗಬೇಕು. ಈ ತಪವು ಮನುಷ್ಯ ಪರ್ಯಾಯದಲ್ಲಿಯೇ ಸಾಧ್ಯವಿದೆ, ಬೇರೆ ಪರ್ಯಾಯಗಳಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ಅಮೂಲ್ಯ ಹಾಗೂ ದುರ್ಲಭವಾದ ಮನುಷ್ಯ ಪರ್ಯಾಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ಸಫಲಗೊಳಿಸಿಕೊಳ್ಳಲು ಆಚಾರ್ಯರು ಮೇಲಿಂದ ಮೇಲೆ ಹೇಳುತ್ತಲೇ ಬಂದಿದ್ದಾರೆ. ಆಚಾರ್ಯರ ಮಾತುಗಳು ನಮಗೆ ಕೇಳಿಸೇ ಇಲ್ಲ ಅನ್ನುವಂತೆ ನಾವು ಸುಮ್ಮನೆ ಕೂತಿದ್ದೇವೆ. ಅದಕ್ಕಾಗಿ ಆಚಾರ್ಯ ಹೇಳ್ತಾ ಇದ್ದಾರೆ, ತಪಸ್ಸನ್ನು ಆಚರಿಸಿರಿ, ಆತ್ಮಚಿಂತನೆ ಮಾಡಿರಿ, ರತ್ನತ್ರಯ ಧಾರಣೆ ಮಾಡಿರಿ, ಕರ್ಮಗಳ ಸಂವರಿ ನಿರ್ಜರೆ ಮಾಡುವುದು ಬಹಳ ಮುಂತಾದ ಕಾರ್ಯಗಳನ್ನು ಶಾಂತ ಹಾಗೂ ಸಹಜವಾಗಿ ಮಾಡಬೇಕು ಅಂತೇಳಿ ಅವರು ಆಚಾರ್ಯ ಮೇಲಿಂದ ಹೇಳ್ತಾ ಇದ್ದಾರೆ. ಆತ್ಮಧ್ಯಾನದಿಂದ ಕರ್ಮಗಳು ನಾಶವಾಗಿ ಆತ್ಮನು ಪರಿಶುದ್ಧನಾಗುತ್ತಾನೆ. ಇದರಲ್ಲಿ ಮಾನವ ಪರ್ಯಾಯದ ಸಾರ್ಥಕತೆ ತುಂಬ ಇದೆ. ಸಮ್ಯಕ್ ದೃಷ್ಟಿ ವೀರ ಪುರುಷರು ಆತ್ಮಧ್ಯಾನದಲ್ಲಿ ಸದಾಕಾಲ ಲೀನರಾಗಿ ತಮ್ಮ ಸಾಧನೆಯಲ್ಲಿ ಯಶಸ್ವಿ ಆಗುತ್ತಾ ಮುನಿಯಾಗಿ ಮಹಾವ್ರತಿಗಳಾಗಿ ಘೋರ ತಪಸ್ಸನ್ನು ಆಚರಿಸಿ ಮುಂದೆ ಕ್ಷಪಕ ಶ್ರೇಣಿಯನ್ನೇರಿ 4 ಘಾತಿಯ ಕರ್ಮಗಳನ್ನು ನಾಶ ಮಾಡಿ ಕೇವಲ ಜ್ಞಾನ ಪಡೆಯುತ್ತಾರೆ. ಮುಂದೆ ಆಯು, ನಾಮ, ಗೋತ್ರ, ವೇದನೆ ಅನ್ನುವಂಥ ಅಘಾತಿ ಕರ್ಮಗಳನ್ನು ಕೂಡ ನಾಶ ಮಾಡಿ ಕೃತಕೃತ್ಯರಾಗುತ್ತಾರೆ. ತದನಂತರ ಸಿದ್ಧಾವಸ್ಥೆಯನ್ನು ಹೊಂದುತ್ತಾರೆ. ಅಲ್ಲಿ ಶಾಶ್ವತವಾದಂಥ ಸುಖದ ಸ್ಥಾನ ಸಿದ್ಧಾವಸ್ಥೆ. ಹೊಸ ಕರ್ಮಗಳ ಸಂವರ, ಹಳೆಯ ಕರ್ಮಗಳ ನಿರ್ಜರೆ ಮಾಡಬೇಕಾದರೆ ವೀತರಾಗ ಭಾವ ಭಾವಿಸಲೇಬೇಕು. ವೀತರಾಗ ಭಾವ ಎಂದರೆ ರಾಗದ್ವೇಷಾದಿ ವಿಭಾವ ಭಾವಗಳಿಂದ ರಹಿತವಾದಂಥ ಶುದ್ಧ ಆತ್ಮನ ಪರಿಣತಿ. ಯಾರು ಅಂತರಂಗ ಹಾಗೂ ಬಹಿರಂಗ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಚಾರಿತ್ರ ಮೋಹನೀಯ ಕರ್ಮದ ಪ್ರಕೃತಿಗಳಾದ ಕ್ರೋಧಮಾನ, ಮಾಯಾಲೋಭ, ಕಷಾಯಗಳನ್ನು ನಾಶ ಮಾಡಿ ವೀತರಾಗಿಗಳಾಗುವರೋ ಅವರಿಗೆ ಮೋಕ್ಷ ಮಾರ್ಗ ಪ್ರಶಸ್ತವಾಗುತ್ತದೆ. ವೀತರಾಗಿಗಳಾಗಲು ನಿರ್ಗ್ರಂಥ ಅವಸ್ಥೆಯನ್ನು ಧಾರಣೆ ಮಾಡಿ ಕಷಾಯಗಳನ್ನು ಮಂದ ಮಾಡಿ ಆತ್ಮಲೀನತೆಯನ್ನು ಹೊಂದಿದಾಗ ವೀತರಾಗ ಭಾವ ಪ್ರಶಸ್ತವಾದಂಥದ್ದು ಪ್ರಕಟವಾಗುತ್ತದೆ. ಕಷಾಯ ಭಾವಗಳು, ವಿಭಾವ ಭಾವಗಳು, ಮಿಥ್ಯಾತ್ವ,
ಕ್ರೋಧಾದಿ ಕಷಾಯಗಳು ಮುಂತಾದ ಇವು ಆತ್ಮನ ಸ್ವಭಾವಗಳಲ್ಲ, ವಿಭಾವ ರೂಪಗಳಾಗಿದ್ದು ಆತ್ಮನ ಗುಣಗಳ ಘಾತಕವಾಗಿವೆ. ಯಾವಾಗಲೂ ನಿಜವಾದ ಆತ್ಮನ ಸ್ವಭಾವದಲ್ಲಿರುವಂಥ ಗುಣಗಳನ್ನು ಈ ಕಷಾಯಗಳು ನಾಶ ಮಾಡುತ್ತವೆ. ಆದ್ದರಿಂದ ಆತ್ಮನಿಂದ ಇವುಗಳನ್ನು ನಾವು ದೂರ ಮಾಡಲೇಬೇಕು. ವಿಷಯ ಕಷಾಯಗಳಿಂದ ರಹಿತನಾದಾಗಲೇ ಆತ್ಮನಲ್ಲಿ ನಿಶ್ಚಲತೆ ಬರುತ್ತದೆ. ಅಪೇಕ್ಷೆಗಳನ್ನು ನಾವು ಸಹಜವಾಗಿ ಕಡಿಮೆ ಮಾಡಲೇಬೇಕಾಗ್ತದೆ. ಈ ನಿಶ್ಚಲತೆಯಿಂದ ಯಥಾರ್ಥವಾಗಿ ಆತ್ಮಸ್ವರೂಪದಲ್ಲಿ ಲೀನಾಗಬೇಕಾಗ್ತದೆ. ಆ ರೀತಿಯಾಗಿ ಆದಾಗ ಮಾತ್ರ ಧ್ಯಾನವಾಗಲಿಕ್ಕೆ ಸಾಧ್ಯತೆ. ಇದರಿಂದ ಕರ್ಮಗಳು ಸಹಜವಾಗಿ ನಿರ್ಜರೆಯಾಗಿ ಸ್ವಾಧೀನ ಹಾಗೂ ಪರಮಾನಂದ ಸುಖವು ಉಂಟಾಗಿ ಆನಂದವಾಗುತ್ತದೆ. ಲೌಕಿಕ ಆನಂದ ನಾವು ಎಲ್ಲರೂ ಅನುಭವಿಸ್ತಾ ಇದ್ದೇವೆ ದಿನಾಲು. ಆದರೆ ಆತ್ಮಾನಂದ ಅನುಭವಿಸಲು ಯೋಗಿ ಪುರುಷರಿಗೆ ಸಾಧ್ಯ. ಯಾರು ಸ್ವಸ್ವರೂಪದಲ್ಲಿ ಲೀನರಾಗುತ್ತಾರೋ ಅವರಿಗೆ ಮಾತ್ರ ಆತ್ಮಾನಂದ ಅನುಭವ ಆಗಲಿಕ್ಕೆ ಸಾಧ್ಯ. ಮೋಕ್ಷಾಭಿಲಾಷಿಯು ಪರಿಗ್ರಹದ ಮೇಲಿನ ಮಮತೆಯನ್ನು ಬಿಟ್ಟು ಮುಕ್ತಿ ಮಾರ್ಗದಲ್ಲಿ ಪ್ರೀತಿ ಹೊಂದುತ್ತಾನೆ. ಇದು ಸಹಜವಾದಂಥ ಕಾರ್ಯ ಅಲ್ಲ. ಪರಿಗ್ರಹದ ಮೇಲಿನ ಮೋಹ ಬಿಡೋದು ಅಂತಂದರೆ ಯೋಗಿ ಪುರುಷರಿಗೆ ಸಾಧ್ಯ. ಕರ್ಮಗಳ ನಿರ್ಜರೆಯಾಗಿ ಆತ್ಮಶುದ್ಧಿಗಾಗಿ ಪ್ರತಿಕ್ಷಣ ತನ್ನ ಸ್ವರೂಪದಲ್ಲಿಯೇ ವಿಹರಿಸುತ್ತಾನೆ. ಕರ್ಮಾಶ್ರಮಕ್ಕೆ ಕಾರಣವಾದ ಆತ್ಮಧ್ಯಾನ ಹಾಗೂ ರೌದ್ರ ಧ್ಯಾನಗಳನ್ನು ಬಿಟ್ಟು ಉಪಯೋಗವನ್ನು ಆತ್ಮಚಿಂತನೆಯಲ್ಲಿಯೇ ತೊಡಗಿಸುತ್ತಾನೆ. ಆತ್ಮನಲ್ಲಿ ಅಂದರೆ ಅರ್ಥಾತ್ ಆತ್ಮನ ಗುಣಗಳ ಚಿಂತನೆಯಲ್ಲಿ ತೊಡಗಿಸುತ್ತಾನೆ. ಆತ್ಮಧ್ಯಾನವು ಸ್ವಾನುಭವವನ್ನು ಜಾಗೃತಗೊಳಿಸುತ್ತದೆ. ಆತ್ಮಾರ್ಥಿಗಳು ಪ್ರತಿಕ್ಷಣ ಕರ್ಮಗಳನ್ನು ಕ್ಷಯ ಮಾಡುವ ಹಾಗೂ ಆತ್ಮದರ್ಶನದಲ್ಲಿ ಪುರುಷಾರ್ಥ ಮಾಡುತ್ತಾ ಇರುತ್ತಾರೆ. ಮಾನಸಿಕ ಶುದ್ಧಿಯಿಂದ ಸಮಸ್ತ ಪಾಪಗಳನ್ನು ನಾಶಗೊಳಿಸಿ ಆತ್ಮನನ್ನು ನಿರ್ಮಲಗೊಳಿಸಿಕೊಳ್ಳುತ್ತಾರೆ. ಅಂದರೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಸ್ವರೂಪವಾದಂಥ ಚಾರಿತ್ರವನ್ನು ಅವರು ಪರಿಪಾಲನೆ ಮಾಡ್ತಾ ಇದ್ದಾರೆ. ಆತ್ಮನಿಗೆ ನಿಜವಾದ ಆಭರಣಗಳೆಂದರೆ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಗಳೇ ಆಗಿರುತ್ತವೆ. ಅವುಗಳಿಂದ ಆತ್ಮನನ್ನು ಅಲಂಕಾರಗೊಳಿಸಿ ಶೋಭಿಸಿಗೊಳಿಸುತ್ತಾನೆ. ವೀತರಾಗಿಗಳಾಗಿ ಅವಿನಾಶಿಯಾದ ಕೇವಲ ಜ್ಞಾನ ಪಡೆದುಕೊಂಡು ಸಹಜವಾಗಿ ಮುಕ್ತಿಯನ್ನು ಹೊಂದುತ್ತಾರೆ. ಮುಂದುವರಿದ ಶುಕ್ಲಧ್ಯಾನದ ಮೂಲಕ ಯಥಾಖ್ಯಾತ ವೀತರಾಗ ಚಾರಿತ್ರದ ಪ್ರಾಪ್ತಿ ಮಾಡಿಕೊಂಡು ಉಳಿದ ಕರ್ಮಗಳನ್ನು ಸಹ ನಾಶ ಮಾಡಿಕೊಂಡು ಜೀವನವನ್ನು ಧನ್ಯಗೊಳಿಸಿಕೊಳ್ಳುತ್ತಾನೆ. ಆದ್ದರಿಂದ ಬಂಧುಗಳೇ, ನಾವು ಮೊದಲು ಬಾಹ್ಯ ಶತ್ರುಗಳನ್ನು ಗೆಲ್ಲುವುದಕ್ಕಿಂತ ಅಂತರಂಗದ ಶತ್ರುಗಳನ್ನು ಗೆಲ್ಲುವುದು ಬಹಳ ಮುಖ್ಯ. ಅಂತರಂಗದ ಶತ್ರುಗಳೆಂದರೆ ಕ್ರೋಧಾದಿ ಕಷಾಯ ಭಾವಗಳು, ವಿಭಾವ ಭಾವಗಳು, ಮಿಥ್ಯಾತ್ವಾದಿ ಮೋಹಗ್ನಿ ಕರ್ಮಗಳು. ಇವನ್ನೆಲ್ಲ ಗೆದೆಯುವುದು ಬಹಳ ಕಠಿಣದ. ಅದಕ್ಕೆ ಯೋಗ್ಯ ಪುರುಷಾರ್ಥ, ಆತ್ಮಬಲ ಮತ್ತು ಇಚ್ಛಾಶಕ್ತಿ ಬೇಕಾಗ್ತದೆ. ಅಂತರಂಗದ ಶತ್ರುಗಳಾದ ಮಿಥ್ಯಾತ್ವ ಕಷಾಯಗಳು ಇವು ಸಹಜವಾಗಿ ಹೋಗುವುದಿಲ್ಲ, ಸುಮ್ಮನೆ ಹೋಗುವೆಂದರೆ ಹೋಗುವುದಿಲ್ಲ. ಅವು ಯಾವ ಕಾರಣದಿಂದ ಬರುತ್ತವೆಯೋ ಆ ಕಾರಣಗಳನ್ನು ನಾವು ಬಿಟ್ಟು ಬಿಡಬೇಕಾಗ್ತದೆ. ಆದ್ದರಿಂದ ಇವುಗಳನ್ನು ಗೆಲ್ಲುವುದು ಬಹಳ ಕಠಿಣವಾದ ಕೆಲಸ. ಯಾರ ಸಂಸಾರ ಶರೀರ ಭೋಗಗಳನ್ನು ಉದಾಸೀನವಾಗಿ ಕಂಡು ಎಲ್ಲ ಪರಿಗ್ರಹಗಳನ್ನು ತ್ಯಾಗ ಮಾಡಿ ನಿಗ್ರಂಥ ಮುನಿಯಾಗಿ ಆಗಮದ ಅನುಸಾರ ಚಾರಿತ್ರ ಪಾಲನೆ ಮಾಡುತ್ತಾ 22 ಪರೀಕ್ಷೆಗಳನ್ನು ಸಹಿಸಿಕೊಂಡು ಪರಮ ಕ್ಷಮಾಭಾವ ಧಾರಣೆ ಮಾಡಬೇಕು. ದಶಲಕ್ಷಣ ಧರ್ಮವನ್ನು ಪಾಲಿಸಬೇಕು. ತಪದಲ್ಲಿ ನಿಂತಿರಬೇಕು. ಅವರೇ ಮೋಕ್ಷಾಧಿಕಾರಿಗಳಾಗುತ್ತಾರೆ. ಇಲ್ಲಿ ಕ್ಷಮಾಭಾವ ಅಂತ ಬಂತು. ಕ್ಷಮೆ ಅಂತಂದರೆ ಏನು ಅಂತ ಒಂದು ಪ್ರಶ್ನೆ ಬರ್ತದೆ. ಇನ್ನೊಬ್ಬರು ತಪ್ಪು ಮಾಡಿದಾಗ ಅವರನ್ನು ನಾವು ಸಹಜವಾಗಿ ಕ್ಷಮಿಸ್ತೇವೆ. ಆದರೆ ನಮ್ಮ ಆತ್ಮನು ತಪ್ಪು ಮಾಡಿದಾಗ ನಾವು ನಿಜವಾಗಿ ಅದನ್ನು ಕ್ಷಮಿಸಬೇಕಾಗ್ತದೆ. ಅದು ನಮ್ಮ ಆತ್ಮನಲ್ಲಿ ಕ್ಷಮಾಭಾವ ಬರಬೇಕಾಯಿತು ಅಂತಂದರೆ ಅದರ ಕ್ಷಮ ಅಂತಂದರೆ ಕ್ರೋಧದ ಅನುತ್ಪತ್ತಿಯೇ ಕ್ಷಮ. ಯಾವ ಕಾರಣಕ್ಕೂ ಎಂಥ ಕಾರಣಕ್ಕೂ ನಮ್ಮ ಆತ್ಮನೊಳಗೆ ಅಥವಾ ನಮ್ಮ ಪರಿಣಾಮದಲ್ಲಿ ಕ್ರೋಧ ಕಷಾಯ ಉತ್ಪನ್ನ ಆಗಬಾರದು. ಇದು ನಮ್ಮಲ್ಲಿ ಕ್ಷಮಾಭಾವದ ಅಂತ ಅರ್ಥ ಆಗ್ತದೆ. ಆದ್ದರಿಂದ ಜೈನ ದರ್ಶನದಲ್ಲಿ ಬರುವಂಥ ಪ್ರತಿಯೊಂದನ್ನು ನಾವು ಭಾಳ ಸೂಕ್ಷ್ಮವಾಗಿ ತಿಳ್ಕೋಬೇಕಾಗ್ತದೆ. ಸಮಸ್ತ ಜೀವನಗಳಲ್ಲಿ ರಾಗದ್ವೇಷರಹಿತ ಸಮತಾಭಾವವನ್ನು ತೋರುತ್ತಾ ನಮ್ಮ ವೈರಿ ಇರಲಿ, ನಮ್ಮ ಬಂಧುಗಳಿರಲಿ, ನಮ್ಮವರೇ ಇರಲಿ, ಯಾರೇ ಇರಲಿ ಎಲ್ಲರಲ್ಲಿ ಸಮತಾಭಾವವನ್ನು ತೋರುತ್ತಾ ವಿಷಯ ವಾಸನೆಗಳಿಂದ ವಿರಕ್ತರಾಗಬೇಕು. ಕರ್ಮಬಂಧಕ್ಕೆ ಭಯಭೀತರಾಗಿ ನಿರಂತರ ತತ್ವಾರ್ಥಗಳ ಚಿಂತನೆ ಮನನ ಮಾಡುತ್ತಾ ನಾವು ನಮ್ಮ ಸ್ವಸ್ವರೂಪದಲ್ಲಿ
ಸ್ಥಿರವಾಗಬೇಕು. ಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ ಈ 7 ತತ್ವಗಳನ್ನು, ಜೀವಾದಿ ಪದಾರ್ಥಗಳನ್ನು ಮತ್ತು ಇವನ್ನೆಲ್ಲವನ್ನು ಸರಿಯಾಗಿ ನಾವು ತಿಳ್ಕೊಂಡು ಶ್ರದ್ಧೆ ಮಾಡಬೇಕಾಗ್ತದೆ. ತಮ್ಮ ಶರೀರದ ಮೇಲೂ ವಿರಕ್ತ ಭಾವ ತಾಳಬೇಕು. ಏನ್ರಿ, ನಿರ್ಮೋಹಿಯಾಗಿರುವುದರಿಂದ ಪರೀಶ ರೂಪದ ಮಲ್ಲರನ್ನು ಗೆದೆಯಲು ಸಮರ್ಥರಿರುತ್ತಾರೆ. ನಮ್ಮ ಆತ ನಿಜವಾಗಿಯೂ ಬಲಶಾಲಿ ಇದ್ದಾನೆ ಕರೆ. ಏನ್ರಿ, ಆದರೆ ನಾವು ಸಂಸಾರದ ವಿಷಯದೊಳಗೆ, ಸಂಸಾರ ಶರೀರ ಭೋಗದ ವಿಷಯದೊಳಗೆ ತಲ್ಲೀನರಾಗಿ ನಮ್ಮ ಆತ್ಮನನ್ನು ನಾವು ನಿಜವಾಗಿ ನಾವು ಬಹಳ ಕೀಳಾಗಿ ಮಾಡಿಸಿದ್ದೇವೆ. ಕಷಾಯಗಳ ಮೇಲೆ ವಿಜಯ ಹೊಂದಿ ವೀತರಾಗಿಗಳಾಗಿರಬೇಕು. ಪರಪದಾರ್ಥಗಳಲ್ಲಿ ನಿರ್ಮಮತ್ವ ಹೊಂದಿ ಆಕುಲತಾ ರಹಿತರಾಗಿ ಆತ್ಮ ಧ್ಯಾನದಲ್ಲಿಯೇ ಹೆಚ್ಚಾಗಿ ತಲ್ಲೀನರಾಗಬೇಕು. ವೀತರಾಗಿಗಳಾಗಬೇಕು, ಸಮತಾಧಾರಕರಾಗಬೇಕು. ಆತ್ಮಾನಂದವನ್ನು ಯಾರು ಅನುಭವಿಸುತ್ತಾರೋ ಅಂಥ ಮಹಾಚೇತನರೇ ಧನ್ಯರು. ಇವರೇ ಕರ್ಮಗಳನ್ನು ನಿರ್ಜರೆ ಮಾಡಿಕೊಂಡು ಹೊಸ ಕರ್ಮಗಳನ್ನು ಸಂವರೆ ಮಾಡುತ್ತಾ ಮೋಹವನ್ನು ತೊಳೆಯುತ್ತಾ ನಿರ್ಮೋಹಿಯಾಗಿ ಶುದ್ಧ ಪರಿಣತಿಯಲ್ಲಿ ವಿಹರಿಸುತ್ತಾ ಪರಮಾತ್ಮರಾಗುತ್ತಾರೆ. ಇವರಿಗೇನೇ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ನೀವೆಲ್ಲರೂ ಅಂಥ ಭಾವನೆಯನ್ನು ಭಾವಿಸ್ತಾ ಆತ್ಮನನ್ನು ನಿರ್ಮಲಗೊಳಿಸಿಕೊಂಡು ಪರಮಾತ್ಮ ಅವಸ್ಥೆಯನ್ನು ಪ್ರಾಪ್ತಿ ಮಾಡುವಂತಹ ಪುರುಷಾರ್ಥ ಮಾಡೋಣ ಅಂಥೇಳಿ ನಮ್ಮ ಮಾತುಗಳನ್ನು ಮುಗಿಸುತ್ತೇವೆ. ಎಲ್ಲರಿಗೂ ಜೈ ಜನೇಂದ್ರಗಳು.